ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿ ಮೋದಿಯವರು ಇತ್ತೀಚೆಗಷ್ಟೇ ಹೇಳಿಕೆಯನ್ನು ಕೊಟ್ಟಿದ್ದರು. ಇದರ ಬೆನ್ನಲ್ಲೇ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳೋದು ಬೇರೆ, ಚಿನ್ನ ಖರೀದಿ ಮಾಡೋಕ್ಕೆ ಆಗದಿರುವಂಥ ಸನ್ನಿವೇಶ ಕ್ರಿಯೇಟ್ ಮಾಡೋದು ಬೇರೆ. ಎರಡು ಬಹಳ ವ್ಯತ್ಯಾಸ ಇದೆ. ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ರೆ ಅದು ಆಪ್ಷನಲ್, ಒಬ್ಬ ಮನುಷ್ಯನ ವೈಯಕ್ತಿಕ ಆಗಿಬಿಡುತ್ತೆ. ಅದು ಇಷ್ಟ ಇದ್ದರೆ ಖರೀದಿ ಮಾಡ್ತೀನಿ, ಇಲ್ಲಿದ್ರೆ ಇಲ್ಲ ಅಂಥೇಳಿ ಖರೀದಿ ಮಾಡಲಿಕ್ಕೆ ಅಸಾಧ್ಯ ಅಂತ ಸನ್ನಿವೇಶ ಕ್ರಿಯೇಟ್ ಮಾಡೋದು ಯಾವಾಗ? ಅದ್ರ ಮೇಲೆ ಇರ್ತಕ್ಕಂಥ ಟ್ಯಾಕ್ಸನ್ನು ಜಾಸ್ತಿ ಮಾಡಿದಾಗ. ಟ್ಯಾಕ್ಸೇ ಜಾಸ್ತಿ ಮಾಡಿಬಿಟ್ರೆ ಕೈಗೆ ಎಟ್ಕಲ್ಲ ಆವಾಗ ಮನುಷ್ಯನಿಗೆ, ಎಟ್ಕೋರು ತಗೋಬಹುದು, ತಕರಾರು ಇಲ್ಲ ಅದ್ರ ಬಗ್ಗೆ. ದಿಢೀರಂತ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಗಗನಕ್ಕೆ ಏರಿಬಿಟ್ಟಿದೆ. ಇದೀಗ 15% ಆಮದು ಸುಂಕ ನೀವು ಮಾಡಿಬಿಟ್ಟಾಗ ಚಿನ್ನಕ್ಕೆ 6%ಇಂದ 15%ಗೆ ಅದು ಹೋಗ್ಬಿಟ್ಟಾಗ ಚಿನ್ನ ನಿಮಗೆ ಕೈಗೆಟಕಲ್ಲ. ಸುಂಕ ಏನು ಮಾಡ್ತಾನೆ ಹೇಳಿ? ಜಗತ್ತಿನ ಯಾವುದೇ ವ್ಯಾಪಾರಿ ಆ ಸುಂಕ ಅವನ ಮೇಲೆ ಹಾಕ್ಕೊಂಡು ಅವನು ಲಾಸ್ ಮಾಡ್ಕೊಳ್ಳಲ್ಲ. ಇಮ್ಮಿಡಿಯೇಟಾಗಿ ಒಂದೇ ಒಂದು ಕ್ಷಣನೂ ಬಿಡದಂಥವ್ರು ಏನು ಮಾಡ್ತಾನೆ, ತೆಗೆದು ಇಮ್ಮಿಡಿಯೇಟಾಗಿ ವರ್ತಕರಿಗೆ ಹಾಕ್ಬಿಡ್ತಾನೆ, ವ್ಯಾಪಾರಿಗಳಿಗೆ ಅಥವಾ ಅಂದರೆ ಯಾರ್ಯಾರು ಗ್ರಾಹಕರು ಇರ್ತಾರೋ ಹಾಕ್ಬಿಡ್ತಾನೆ ಅವ್ರಿಗೆ. ನಿನ್ನೆ ರಾತ್ರಿ ಚಿನ್ನದ ಮೇಲಿನ ಆಮದು ಸುಂಕ ಹೆಚ್ಚಿತ್ತು ಕೇಂದ್ರ ಸರ್ಕಾರ. ಆಮದು ಸುಂಕ ಹೆಚ್ಚಾಗ್ತಾ ಇದ್ದಂತೆಯೇ ಚಿನ್ನದ ಬೆಲೆ ಗಗನಕ್ಕೆ ಏರಿಬಿಟ್ಟಿದೆ. 1 ಗ್ರಾಮ್ನ 22 ಕ್ಯಾರೆಟ್ ಚಿನ್ನ 1275 ರೂಪಾಯಿ ಏರಿದೆ. 10 ಗ್ರಾಮ್ 22 ಕ್ಯಾರೆಟ್ ಚಿನ್ನ 12,750 ರೂಪಾಯಿ ಇದೆ. ಸದ್ಯ 1 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆ 15,390 ರೂಪಾಯಿ ಆಗ್ತಾ ಇದೆ. 24 ಕ್ಯಾರೆಟ್ ಚಿನ್ನ ಇದು 15,390 ರೂಪಾಯಿ ದಾಟ್ತಾ ಇದೆ ಇದು. ಸೊ ಹಾಗಾಗಿ ನಾವೇನು ನೋಡ್ಕೊಳ್ಬೇಕು ಅಂತ ಹೇಳಿದ್ರೆ 2024-25 ಬಜೆಟ್ನಲ್ಲಿ ಚಿನ್ನದ ಆಮದು ಸುಂಕವನ್ನು ಇಳಿಸಲಾಗಿತ್ತು. ಆಮದು ಸುಂಕ ಇಳಿಸ್ಬಿಟ್ಟಿದ್ರು. ಅವಾಗ 15% ಇತ್ತು ಅಂದಾಗ ವರ್ತಕರೆಲ್ಲರದ್ದು ಒಂದೇ ಕೂಗಿತ್ತು. ಏನು ಕೂಗೋದು ಅಂತ ಹೇಳಿದ್ರೆ 15% ನೀವು ಮಾಡಿಬಿಟ್ರೆ ದೇಶದಲ್ಲಿ ಚಿನ್ನ ಸ್ಮಗ್ಲಿಂಗ್ ಆಗಕ್ಕೆ ಶುರುವಾಗ್ಬಿಡುತ್ತೆ. ತೆರಿಗೆ ವಂಚನೆ ಅಂತಾರೆ. ಯಾವಾಗ ನೀವು ತೆರಿಗೆ ಒಂದು ವಸ್ತು ಮೇಲೆ ಜಾಸ್ತಿ ಹಾಕ್ತಿರೋ ಆ ತೆರಿಗೆ ತಪ್ಪಿಸ್ಕೊಳ್ಳೋಕೆ ಏನೇನು ಮಾಡಬೇಕೋ ಅದನ್ನು ವ್ಯಾಪಾರಿಗಳು ಆ ರೂಟ್ ಕಂಡು ಹಿಡ್ಕೊಳ್ತಾರೆ. ಯಾರು ದುಬೈಗೆ ಹೋಗಿದ್ಯಾ, ಚಿನ್ನ ಕತ್ತಂದುಬಿಟ್ಟು ನೀನು 1 kg ತೊಗೊಂಡು ಬಾ, 500 ಗ್ರಾಮ್ ತೊಗೊಂಡು ಬಾ, 2 kg ತೊಗೊಂಡು ಬಾ, ಒಂದು ಗುಂಪೆ ಹೋಗ್ಬಿಡಿ ನೀವು. ಇಲ್ಲಿ 15% ಸುಂಕ ಕೊಡೋ ಬದಲು ಅದು ಆರಾಮಾಗಿ ಟ್ಯಾಕ್ಸ್ ಫ್ರೀಯಾಗಿ ಬಂದುಬಿಡುತ್ತಲ್ಲ, ಇಲ್ಲಿ ಬೇಕಾದ್ರೆ ಒಡವೆ ಗಿಡವೆ ಮಾರಿ ನಾವು ಹೇಗೋ ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ. ಇದು ನಡೆದುಬಿಟ್ಟಾಗ ಏನಾಗುತ್ತೆ, ಇಡೀ ದೇಶದ ಅರ್ಥವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗಿ ಶುರುವಾಗುತ್ತೆ. ಲಾಸು ಕೇಂದ್ರಕ್ಕೆ 6% ತೆರಿಗೆ ಬರ್ತಿತ್ತಲ್ಲ, ಅದು ಬರಲ್ಲ ಆವಾಗ. 6% 1 ಪೈಸನೂ ಕಟ್ಟಲ್ವಲ್ಲ ಆವಾಗ. ಸೊ ಅದೆಲ್ಲ ಒಂದು ರೀತಿಯಲ್ಲಿ ಅವಾಗ ಅದು ಒತ್ತಡವನ್ನು ಹಾಕಲಾಗಿತ್ತು ಅವಾಗ. ಹಾಗೇನಾಗಿತ್ತು, ಕೇಂದ್ರ 15%ಇಂದ 6%ಗೆ ಇಳಿಸಿತ್ತು. ಈಗ ಮತ್ತೆ 6%ಇಂದ ಅದೇ 15%ಗೆ ಸುಂಕವನ್ನು ಏರಿಸಿರೋದು ಕೇಂದ್ರ. ಈ ರೀತಿ ಆಮದು ಸುಂಕ ಏರಿಸಿರುವ ಬೆನ್ನಲ್ಲೇ ಚಿನ್ನದ ದರ ಕೂಡ ಒಂದು ಕಡೆ ಏರಿಕೆಯಾಗಿದೆ. ಚಿನ್ನದ ಒಂದು ವಿಷಯ ಇದೆಯಲ್ಲ, 1 ಕೋಟಿ ಜನ ಈ ಚಿನ್ನದ ಉದ್ಯಮವನ್ನು ನಂಬಿಕೊಂಡು ಬದುಕ್ತಾ ಇದ್ದಾರೆ. ಪಾಲಿಷ್ ಮಾಡೋನು ಇದ್ದಾನೆ, ಆಭರಣ ತಯಾರಿ ಮಾಡೋನು ಇದ್ದಾನೆ, ಪ್ಯಾಕ್ ಮಾಡೋನು ಇದ್ದಾನೆ. ಇದೇ ವಿಚಾರಕ್ಕೆ ಲಾಜಿಸ್ಟಿಕ್ಸ್ ಕೂಡ ಇದ್ರ ಮೇಲೆ ಡಿಪೆಂಡ್ ಆಗಿರೋದಿದೆ. ಪ್ರತ್ಯಕ್ಷ ಪರೋಕ್ಷವಾಗಿ 1 ಕೋಟಿ ಜನ ಉದ್ಯೋಗಿಗಳು ಇದರಲ್ಲಿದ್ದಾರೆ. ಭಾರತದ GDPಗೆ 7% ಕೊಡುಗೆಯನ್ನು ಇದೇ ಉದ್ಯಮ ಕೊಡ್ತಾ ಇದೆ. ನಿಮಗೆ ಒಂದು ಚಿನ್ನದ ಅಂಗಡಿಗಳಿರ್ತವೆ, ಅಲ್ಲಿ ಸೇಲ್ಸ್ ಮಾಡ್ತಕ್ಕಂಥ ಪರ್ಸನ್ಸ್ ಇರ್ತಾರೆ. ವ್ಯಾಪಾರ ಮಾಡಬೇಕು, ಸಾಗಿಸ್ಬೇಕು, ಗಿಫ್ಟ್ ಪ್ಯಾಕ್ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಅಲ್ಲೊಂದಷ್ಟು ಜನ ಕಲಾ ವಿಭಾಗದಲ್ಲಿ ಇಂಡಸ್ಟ್ರಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ರೂಪದರ್ಶಿಗಳಿರ್ತಾರೆ, ಇದರಲ್ಲಿ ಮಾರೋರು ಇರ್ತಾರೆ, ಕೊಂಡುಕೊಳ್ಳೋರು ಇರ್ತಾರೆ, ಮಜೂರಿ ಇರ್ತಾರೆ, ವೇಸ್ಟು ಇರ್ತಾರೆ. ಸೊ ಇಷ್ಟೆಲ್ಲ ಜನ ನಂಬಿಕೊಂಡಿದ್ದಾಗ ಈ ಇಂಡಸ್ಟ್ರಿಯನ್ನು ತಮ್ಮ ಆರ್ಥಿಕ ನೀತಿಗಳ ಅನುಕೂಲಕ್ಕಾಗಿ ನಾವು ಹೆಂಗಂದ್ರಂಗೆ ಚೇಂಜ್ ಮಾಡೋಕ್ಕಾಗಲ್ಲ. ಆ ಜನ ಕೆಲಸ ಕಳ್ಕೊಂಡ್ರೆ, ಅಂಗಡಿಗಳಿಗೆ ಏನು ವ್ಯಾಪಾರನೇ ಇಲ್ಲದೆ ಇದ್ದರೆ ಹೇಗೆ? ಎಲ್ಲ ವಿಚಾರಗಳು ಕೂಡ ಇದರ ಹಿಂದೆ ಅಡಕವಾಗಿವೆ ಅಂತ.